ಆ ಕಾಲದಲ್ಲಿ ಯೇಸು ಗಲಿಲಾಯದಲ್ಲಿ ಸಂಚರಿಸತೊಡಗಿದರು. ಯೆಹೂದ್ಯರು ತಮ್ಮನ್ನು ಕೊಲ್ಲಲು ಆಹ್ವಾನಿಸಿದ್ದರಿಂದ ಜುದೇಯದಲ್ಲಿ ಸಂಚರಿಸಲು ಅವರು ಇಷ್ಟಪಡಲಿಲ್ಲ. ಯೆಹೂದ್ಯರ ತೀರಗಳ ಹಬ್ಬವು ಹತ್ತಿರವಾಗುತ್ತಿತ್ತು. ಯೇಸುವಿನ ಸಹೋದರರು ಹಬ್ಬಕ್ಕೆ ಹೋದರು. ಯೇಸು ಅಲ್ಲಿಗೆ ಹೋದರು. ಬಹಿರಂಗವಾಗಿ ಅಲ್ಲ, ಉಂಟಾಗಿ ಜೆರುಸಲೇಮಿನ ಕೆಲವು ಮಂದಿ ಇದನ್ನು ಕೇಳಿ ಅವರು ಕೊಳ್ಳಬೇಕೆಂದು ಹವನಿಸುತ್ತಾ ಇರುವುದು ಈತನನ್ನೇ ಅಲ್ಲವೇ? ಇಗೋ, ಈತ ಬಹಿರಂಗವಾಗಿ ಮಾತನಾಡುತ್ತಿದ್ದಾನೆ. ಆದರೂ ಈತನಿಗೆ ವಿರುದ್ಧವಾಗಿ ಅವರ್ಯಾರೂ ಮಾತಾಡಲಿಲ್ಲ. ಈತನೇ ಲೋಕೋದ್ಧಾರಕನೆಂದು ಆ ಪುಂಡರಿಗೆ ಹೊಳೆದಿರಬಹುದೇ? ಲೋಕೋದ್ಧಾರಕನು ಕಾಣಿಸಿಕೊಳ್ಳುವಾಗ ಆತನು ಎಲ್ಲಿಂದ ಬಂದವನೆಂದು ಯಾರಿಗೂ ತಿಳಿದಿರುವುದಿಲ್ಲ. ಆದರೆ ಈತನು ಎಲ್ಲಿಂದ ಬಂದವನೆಂದು ನಮ್ಮೆಲ್ಲರಿಗೂ ತಿಳಿದೇ ಇಲ್ಲ ಎಂದು ತಮ್ಮ ಒಳಗೆ ಮಾತನಾಡಿಕೊಂಡರು. ಆದುದರಿಂದ ದೇವಾಲಯದಲ್ಲಿ ಬೋಧಿಸುತ್ತಿದ್ದ ಯೇಸು ಗಟ್ಟಿಯಾಗಿ ಎಂದರು, ನಾನು ಯಾರೆಂದು ಎಲ್ಲಿಂದ ಬಂದವನೆಂದು ನೀವು ಬಲ್ಲಿರು. ನಾನು ನನ್ನಷ್ಟಕ್ಕೆ ಬಂದವನಲ್ಲ, ನನ್ನನ್ನು ಕಲಿಸಿದ ಆತನು ಸತ್ಯ ಸ್ವರೂಪಿ. ಆತನನ್ನು ನೀವು ಅರಿತಿಲ್ಲ, ನಾನಾದರೂ ಆತನನ್ನು ಅರಿತಿದ್ದೇನೆ, ಏಕೆಂದರೆ ನಾನು ಬಂದದ್ದು ಆತನಿಂದಲೇ, ಆತನೇ ನನ್ನನ್ನು ಕಲಿಸಿತು. ಇದನ್ನು ಕೇಳಿದ ಯೆಹೂದ್ಯರು ಯೇಸುವನ್ನು ಹಿಡಿದು ಬಂಧಿಸಲು ಪ್ರಯತ್ನಿಸಿದರು. ಆದರೆ ಅವರ ಬಳಿಗೆ ಇನ್ನೂ ಬರದೇ ಇದ್ದ ಕಾರಣ ಯಾರು ಅವರ ಮೇಲೆ ಕೈ ಹಾಕಲಿಲ್ಲ. ಪ್ರಭುವಿನ ಶುಭ ಸಂದೇಶವೇನು? ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಪಸ್ಸು ಕಾಲದಲ್ಲಿ ಮುಖ್ಯವಾಗಿ ಸುಮಾರು ಜನ ಹತ್ರ ಬಂದು ಹೇಳಿದರು, ಫಾದರ್, ಕೆಲವೊಬ್ಬರು ಬೆಂಗಳೂರಿನಲ್ಲಿ ತುಮಕೂರಿಂದ ಯಾರೋ ಒಬ್ಬರು ಹೇಳಿದರು, ಒಂದು ವಾರ ನೀವು ಏನೋ ಒಂದು ಪ್ರಬೋಧನೆಗಳು ಹೇಳ್ತೀರಾ, ನಾವು ಅದು ಯೂಟ್ಯೂಬ್ನಲ್ಲಿ ನೋಡ್ತೀವಿ ಅಂತ. ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಕಮ್ಯುನಿಕೇಷನ್ ಮಾಡೋದು, ಯೂಟ್ಯೂಬ್ ಏನು ಮಾಡೋದು. ನಾಳೆ ಒಂದು ದಿನಗಳಲ್ಲಿ ಕೂಡ ಯೂಸ್ಫುಲ್ ಆಗುತ್ತೆ ಏನಾದರೂ ಪಾಯಿಂಟ್ಸ್ ಕಾರಣಕ್ಕಾಗಿ ತಪಸ್ ಕಾಲದಲ್ಲಿ ಮಾತ್ರ ಓಕೆ ಅಂತ ನಾವು ಕೊಡೋದು. ಇರೋದನ್ನು ಪರರಿಗೆ ಯೂಸ್ ಆಗಲಿ. ಕೆಲವೊಬ್ಬರು ಹೇಳಿದರು, ಈ ಸೈತಾನನ ಶೋಧನೆಗಳಿಂದ ನಾವು ಹೇಗೆ ಹೊರಟು ಬರಬೇಕು? ಹೌ ಕ್ಯಾನ್ ವಿ ಫೈಟ್ ಅಗೇನ್ಸ್ಟ್ ದ ಡೆವಿಲ್, ದ ಟೆಂಪ್ಟೇಷನ್ಸ್ ಆಫ್ ಡೆವಿಲ್? ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಸೈತಾನನ ತಂತ್ರಗಳಿಂದ ಹೇಗೆ ನಾವು ಹೊರಬರಬೇಕು. ತಂತ್ರಗಳಿಂದ ಹೊರಬರಬೇಕಾದರೆ ಮೊದಲು ಸೈತಾನನ ತಂತ್ರ ಯಾವುದಂತ ನಿಮಗೆ ಗೊತ್ತಾಗಬೇಕು. ದೇವರು ಸೈತಾನನಿಗೆ ಎಲ್ಲ ಶಕ್ತಿಯನ್ನು ಕೊಟ್ಟಿದ್ದಾರೆ, ಹೌದಾ ಇಲ್ವಾ? ಕೊಟ್ರ? ಕೆಲವರು ಕೇಳ್ತೀವಲ್ಲ ನಾವು, ಯಾಕೆ ಸೈತಾನನು ಅಷ್ಟು ಪವರ್ಫುಲ್ಲ? ದೇವರಿಗಿಂತ ಅಷ್ಟು ಪವರ್ಫುಲ್ಲ? ದೇವರು ಇರುವಾಗ ಸೈತಾನನಿಗೆ ಎಷ್ಟು ಧೈರ್ಯ? ಹೇಗೆ ಅದು ಧೈರ್ಯ ಅಂತ ಇದೊಂದು ದೊಡ್ಡ ಪ್ರಶ್ನೆ. ಆದರೆ ಸೈತಾನನು ದೇವರ ವಿರುದ್ಧವಾಗಿ ಏನು ಮಾಡಲು ಸಾಧ್ಯತೆ ಇಲ್ಲ, ಅಷ್ಟು ಶಕ್ತಿ ಇಲ್ಲ ಸೈತಾನನಿಗೆ. ದೇವರು ಒಮ್ಮೆ ಏನಾದರೂ ಯಾರಿಗಾದ್ರೂ ಕೊಟ್ಟರೆ ಕೊಟ್ಟಿದೆ, ಮಗದೊಮ್ಮೆ ಅವರು ಹಿಂತಿರುಗಿ ಕೇಳುವುದಿಲ್ಲ. ಮನುಷ್ಯರು ಮಾಡ್ತೀವಿ ಅಲ್ವಾ? ಏನಾದರೂ ಒಂದು ಕೊಟ್ಬಿಟ್ಟು ಜಗಳ ಆದ್ಮೇಲೆ ಕೊಡು ವಾಪಸ್ ಕೊಡ್ತೀಯಾ ಇಲ್ವಾ? ಕೊಟ್ಬಿಟ್ಟು ಮಾತಾಡು ಅಂತೀವಲ್ಲ ನಾವು. ಅಷ್ಟು ತಗೊಂಡು ಹೋದೆ, ಇವಾಗ ಮಾತಾಡ್ತೀಯ, ಕೊಡು ವಾಪಸ್ ಕೊಡು, ನಾನು ಕೊಟ್ಟಿದ್ದೆಲ್ಲ ಕೊಡು ವಾಪಸ್ ಹೇಳ್ತೀವ. ಅದು ಮನುಷ್ಯರು. ಸೈತಾನ ಕೂಡ ಹಾಗೇನೆ. ಆದರೆ ದೇವರ ಆಗಿಲ್ಲ, ಒಮ್ಮೆ ಕೊಟ್ಟಿದ ಮೇಲೆ ಅದ್ರ ಬಗ್ಗೆ ಯೋಚನೆನೂ ಮಾಡಲ್ಲ, ಅದ್ರ ಬಗ್ಗೆ ಚಿಂತಿಸಿಕೊಳ್ಳುವುದಿಲ್ಲ. ಕೊಟ್ಟಿದ್ದನ್ನು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ ಮೇಲೆ ಇನ್ನೂ ಆಶೀರ್ವಾದ ಮಾಡೋರೇ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಿರುವಾಗ ಸೈತಾನನು ಎಂಥ ಮಟ್ಟಕ್ಕೆ ದೇವರು ಅವರಿಗೆ ಆಶೀರ್ವಾದ ಕೊಟ್ಟಿದ್ದಾನೆ ಅಂದರೆ, ನಾವೆಲ್ಲ ಓದ್ತೀವಿ ಎಲ್ಲ ಲಿಟ್ರೇಚರ್ನಲ್ಲಿ, ನಾವು ಬಿಬ್ಲಿಕಲ್ ಲಿಟ್ರೇಚರ್ನಲ್ಲಿ ಹೇಳಲಾಗುತ್ತದೆ, ಲೂಸಿಫರ್ ವಾಸ್ ದ ಫಸ್ಟ್ ಏಂಜಲ್. ಅವನ ಹೆಸರು ಲೂಸಿಫರ್ ಅಂದರೆ ಅವನ ಹೆಸರು ಲೂಸಿಫರ್ ಅಲ್ಲ. ಅದಕ್ಕೆ ಅರ್ಥ ಏನಂದರೆ ಸೂರ್ಯನಂತೆ ಆ ಲೂಸಿಫರ್, ಅದು ಆ ಲತೀನ್ ಭಾಷೆಯಲ್ಲಿ ಲುಚೇರೆ ಅಂದರೆ ಬ್ರೈಟ್ನೆಸ್ ಆರ್ ಲೈಟ್, ಅಂತ ಒಂದು ಪ್ರಕಾಶಮಯವಾದ ಒಂದು ಮುಖ ಅಂತೆ. ಯಾರಿಗೆ? ಸೈತಾನನಿಗೆ. ಸೈತಾನ ಆಗೋ ಮುಂಚೆ ಒಂದು ದೂತನಾಗಿದ್ದಾಗ ಅಷ್ಟು
ಸುಂದರವಾದ ಒಂದು ಮುಖವನ್ನು ದೇವರು ಕೊಟ್ಟಿದ್ರು. ಅದಕ್ಕೆ ಹಿರಿಯರು ಹೇಳ್ತಾರೆ, ಯಾವುದು ಬಾಲ ಬಾಲ ಸುಂದರ ಅದು ಬಾಲ ಬಾಲ ತೊಂದರೆ. ಸುಂದರ ಯಾವುದು ನೋಡ್ತೀವೋ ಅದು ಬಹಳ ತೊಂದರೆ ಇರುತ್ತೆ. ಅದರಲ್ಲಿ ನೋಡೋದಿಕ್ಕೆ ಪ್ರಕಾಶಮಯವಾಗಿರೋದು, ನೋಡೋದಿಕ್ಕೆ ಸುಂದರವಾಗಿರೋದು. ಅದಕ್ಕೆ ಆ ಕಾಲದ ಜನರು ಹೇಳ್ತಾ ಇದ್ರು, ರಸ್ತೆಯಲ್ಲಿ ಹೋಗುವಾಗ ಹುಷಾರು, ಕಣ್ಣಲ್ಲಿ ಎಲ್ಲಾದ್ರೂ ಮೋಹಿನಿಯನ್ನು ನೋಡ್ಬಿಟ್ಟು ಬಿಟ್ಬಿಡ್ಬೇಡ, ಆಮೇಲೆ ಗೊತ್ತಾಗುತ್ತೆ ಅದು ರೂಪ ಏನು ಅಂತ. ಸೊ ಮುಖ ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಒಬ್ರು ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ. ಸುಂದರವಾಗಿದೆಯೋ ಅಲ್ಲಿಂದಗಡೆ ಏನು ಇದೆ ಅಂತ ಒಂದು ಅರ್ಥ. ಅದಕ್ಕೆ ದೇವರು ಎಲ್ಲವನ್ನೂ ಸುಂದರವಾಗಿ ಮಾಡಿದ್ರು. ಈ ದೂತನನ್ನು ಕೂಡ ಅಷ್ಟು ಸುಂದರವಾಗಿ ಸೃಷ್ಟಿಸಿ, ತದನಂತರ ಅಧಿಕವಾದ ಪೀಠಿಗೆಯಲ್ಲಿ ನಾನು ಹೇಳಿದೆಲ್ಲ ಒಂದು ಮಾತು, ಕೊಬ್ಬು ಜಾಸ್ತಿ ಆದ ಮೇಲೆ ಅವನೇನು ಮಾಡಿದ, ನೀನು ಮಾತ್ರ ದೇವರ, ನಾನು ದೇವರ ಆಗ್ಬಾರ್ದ, ನನಗೂ ಆ ಒಂದು ಅಧಿಕಾರ ಕೊಡು, ನಾನು ಆಗ ಮಾಡ್ತೀನಿ ಅಂತ ಹೇಳಿದ ಮೇಲೆ ಮೊದಲು ಲೂಸಿಫರ್ ಅಂದರೆ ಪ್ರಧಾನ ದೂತನಾಗಿದ್ದ ಅವನಿಗೆ, ಅವನಿಗೆ ನೆಕ್ಸ್ಟ್ ಇರುವುದು ಮೈಕಲ್ ದೂತರು, ಹಾಗೆ ಗಬ್ರಿಯೇಲ್ ಮತ್ತು ರಫೇಲ್ ಇದ್ರು, 3 ಜನ. ಯಾವಾಗ ದೇವರು ವಿರುದ್ಧವಾಗಿ ಅವನು ಮಾತಾಡಿದ್ನೋ ದೂತರೆಲ್ಲರೂ ಕೋಪಗೊಂಡ್ರು. ಯಾರು ವಿರುದ್ಧವಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳಿ ತಕ್ಷಣವೇ ಎಲ್ಲರೂ ಸೇರಿ ಶಪಿಸಿ ಅವರನ್ನು ಕೆಳಗೆ ತಂದಿದ್ರು. ಅದಾದ್ಮೇಲೆ ಮೈಕಲನ್ನು ಪ್ರಧಾನ ದೂತರಾಗಿ ಮಾಡಿ ಅವರೊಂದಿಗೆ ಗಬ್ರಿಯೇಲ್ ಮತ್ತು ರಫೇಲನ್ನು ಇಟ್ಟು ಸ್ವರ್ಗ ಸಾಮ್ರಾಜ್ಯವನ್ನು ಕಾಪಾಡಿದರು. ಅದು ಮಾತ್ರವಲ್ಲದೆ ಕೆಳಗೆ ಬಿದ್ದ ಈ ಸೈತಾನನು ಏನು ಮಾಡಿದ, ದೇವರ ವಿರುದ್ಧವಾಗಿ ಮಾತಾಡಿದರೆ ದೇವರು ನೀಡಿದ ಆ ಒಂದು ಪ್ರಕಾಶಮಯ ಜೀವನವನ್ನು ಕಳೆದುಕೊಂಡ ನಂತರ ಆ ಪ್ರಕಾಶವನ್ನು, ದೇವರ ಪ್ರಕಾಶಮಯವಾದ ಆ ಒಂದು ದೃಷ್ಟಿಯನ್ನು ಕಳೆದುಕೊಂಡು ಅವರನ್ನು ನೋಡದೇ ಇರುವ ಕಾರಣಕ್ಕಾಗಿ ದರ್ಶನವನ್ನು ಕಳೆದುಕೊಂಡು ರಾತ್ರಿಯ ದರ್ಶನವನ್ನು ಪಡೆದುಕೊಂಡ. ಅಂದರೆ ಅರ್ಥವೇನೆಂದರೆ ಡಾರ್ಕ್ನೆಸ್ ಕವರ್ಡ್ ಹಿಮ್. ಸೊ ಎಲ್ಲಿ ಬ್ರೈಟ್ ಆಗಿ, ಎಲ್ಲಿ ಒಂದು ಬೆಳಕಿದೆಯೋ ಅಲ್ಲಿ ದೇವರು ಇರುತ್ತಾರೆ, ಇಲ್ಲಿ ಜ್ಯೋತಿ ಇದೆಯೋ ಅಲ್ಲಿ ದೇವರು ಇರುತ್ತಾರೆ, ಇಲ್ಲಿ ಜ್ಯೋತಿ ಇಲ್ಲವೋ ಅಲ್ಲಿ ಯಾರು ಇರ್ತಾರೆ, ಸೈತಾನನು ಇರುತ್ತಾನೆ. ಹಾಗಂತ ಸೈತಾನನಿಗೆ ರಾತ್ರಿ ಸ್ವಂತ ಅಂತೇನಿಲ್ಲ. ದೇವರು ಹಗಲು ಇರಲು ಎಲ್ಲವನ್ನೂ ಸೃಷ್ಟಿಸಿದರು. ಎಲ್ಲಿ ದೇವರಿಲ್ಲವೋ ಅಲ್ಲಿ ಸೈತಾನನು ಇದ್ದೇ ಇರುತ್ತಾನೆ. ಸೊ ಅದಕ್ಕೆ ಕಾರಣ ನಾವು ನಮ್ಮ ಜೀವನದಲ್ಲಿ ದೇವರು ಬೇಡ ಅಂದರೆ ಸೈತಾನನು ಬರುತ್ತಾನೆ. ಆದ ಕಾರಣಕ್ಕಾಗಿಯೇ ಸೈತಾನ ನೀನು ಮಾಡಿದ ಅಷ್ಟೇ ಮಾತ್ರ ಬಿಟ್ಬಿಟ್ನಾ, ನನ್ನನ್ನು ಕೆಳಗೆ ಹಾಕ್ಬಿಟ್ರು, ನನ್ನನ್ನು ಶಪಿಸ್ಬಿಟ್ರು, ನಾನು ತಪ್ಪು ಮಾಡಿದೆ ಅಂತ ಕಣ್ಣೀರು ಹಾಕಿದ್ನ ಸೈತಾನನ್ನು, ಅವನು ಹಾಕುವುದಿಲ್ಲ. ಯಾಕೆ ಹಾಕ್ಬೇಕು? ಅವನು ಹೇಳ್ತಾನೆ, ನಿನಗೆ ವಿರುದ್ಧವಾಗಿ ಮಾಡ್ತೀನಿ, ತಿರ್ಗಾ ನಾವು ಮಾಡ್ತೀವಲ್ಲ, ತೋರಿಸ್ತೀನಿ ಇರು ನಿನ್ಗೆ, ಮಾಡ್ತೀನಿ ನಿನ್ಗೆ, ಜಗಳ ಆದ್ಮೇಲೆ ಹೇಳ್ತೀವಲ್ಲ, ಚಾಲೆಂಜ್ ಮಾಡ್ತೀನಿ ನಿನ್ಗೆ, ಏನ್ ಮಾಡ್ತೀನಿ ನೋಡು ಅಂತ ಹೇಳ್ತೀವ ಇಲ್ವಾ? ಆ ರೀತಿ ಅವನು ದೇವರಿಗೆ ಹೇಳಿದ, ಮಾಡ್ತೀನಿ ನಿನ್ಗೆ ಅಂತ. ದೇವರ ವಿರುದ್ಧವಾಗಿ ಅವನೇನು ಮಾಡೋಕೆ ಆಗುವುದಿಲ್ಲ, ಆದರೆ ದೇವರ ಜನರ ವಿರುದ್ಧವಾಗಿ ಅವನು ಮಾಡ್ತಾನೆ. ಏಕೆಂದ್ರೆ ದೇವರು ಅತಿ ಉತ್ತಮವಾದ ಒಂದು ಸೃಷ್ಟಿಯನ್ನು ಯಾರನ್ನು ಮಾಡಿದರು, ದೇವರು ಮನುಷ್ಯರನ್ನು. ಆಗ ಅವನು ಗೊತ್ತು, ಸೆಂಟರ್ ಪಾಯಿಂಟ್ ಹಿಡಿದ, ಇಲ್ಲಿ ಹಿಡಿದ್ರೆ ದೇವರು ಕೆಳಗೆ ಬೀಳ್ತಾನೆ ಅಂತ ಹೇಳಿ ದೇವರ ಸೃಷ್ಟಿಯಾದ ಮನುಷ್ಯನಿಗೆ ವಿರುದ್ಧವಾಗಿ ಮನುಷ್ಯನನ್ನು ತನ್ನ ವಶಕ್ಕೆ ಮಾಡಿಕೊಳ್ಳಬೇಕೆಂದು ದೇವರ ವಿರುದ್ಧವಾಗಿ ಕಾರ್ಯಗಳನ್ನು ನಿರ್ವಹಿಸಿದ. ಈಗ ಮನುಷ್ಯನೇನು ಮಾಡ್ತಾನೆ, ದೇವರು ನಮಗೆ ಎಷ್ಟು ಪ್ರೀತಿ ಕೊಟ್ಟರು ಮನುಷ್ಯನು ದೇವರ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತಾನೆ. ಅದೇ ಸೈತಾನನಿಗೆ ಬೇಕು. ಸೈತಾನನಿಗೆ ಬೇಕಾಗಿರೋದು ಏನಂದ್ರೆ, ನೀನು ದೇವರು ಅಂತ ಹೇಳ್ಬಾರ್ದು, ನೀನು ನನ್ನ ಹೆಸರು ಹೇಳಬೇಕು. ಫಾದರ್, ನಾವ್ಯಾವಾಗ ಫಾದರ್ ಸೈತಾನ್ ಹೆಸರು ಹೇಳ್ತೀವಿ? ಸೈತಾನ್ ಹೆಸರು ಹೇಳಿದ್ರೆ ನಿಮ್ಗೆ ಭಯ ಆಗುತ್ತೆ, ಹೇಳಲ್ವಾ? ಗಂಡ ಹೆಂಡತಿ ಜಗಳ ಆಗುವಾಗ ಹೇಳಲ್ಲ? ಜಗಳ ಆಡ್ಕೊಂಡು ಆದ್ಮೇಲೆ ಕೊನೆಯದಾಗಿ ಆ ಗಂಡನಿಗೆ ಕೋಪ ಬಂದು ಫಲಾರಂತ ಒಂದು ಹೊಡಿತಾನಲ್ಲ, ಆಗ ಏನು ಹೇಳ್ತಾನೆ ಎತ್ತಿ, ವಿಶ್ವಾಸಿ ತರ ಮಾಡ್ತೀಯಲ್ಲ ಮನೆಗೆ ಬಂದು ಅಂತ ಹೇಳ್ತೀಯಲ್ಲ. ಆಗ ಸೈತಾನ್ ಏನ್ ಮಾಡ್ತಾನೆ, ವೆಲ್ಕಮ್ ಟು ಮೈ ಕೃಂಡಮ್ ಅಂತ ಹೇಳಿ ಒಳಗೆ ಬರ್ಕೊಳ್ತಾನೆ. ಇದೇ ಬೇಕಾಗಿತ್ತು. ಸೈತಾನ್ ಈ ಬಚ್ಚ ಅಂತಾರಲ್ಲ, ಏನಾದರೂ ತಪ್ಪು ಮಾಡಿದ್ರೆ ಅದೇ ಬೇಕಾಗಿದೆ. ಬಾಯಿಂದ ಅವನ ಹೆಸರು ಬರಬೇಕು, ಅದು ತಂತ ಕಾಯ್ತಾ ಇರ್ತಾನೆ. ಈ ಕೆಟ್ಟ ಮಾತೆಲ್ಲ ಸೈತಾನನ ಹೆಸರೇ. ಕೆಟ್ಟ ಮಾತುಗಳನ್ನ ಮಾಡ್ತೀವಲ್ಲ, ಅವೆಲ್ಲವೂ ಸೈತಾನನ ಹೆಸರುಗಳು, ಬೇರೆ ಹೆಸರುಗಳು. ಸೊ ಇದೆಲ್ಲ ಕಾಯ್ಕೊಂಡು ಸರಿಯಾದ ಸಮಯದಲ್ಲಿ ಒಳಗೆ ಬರುತ್ತಾನೆ. ಒಳಗೆ ಬಂದ ಮೇಲೆ ಏನಾಗುತ್ತದೆ,
ಅವನಿಗೆ ಗೊತ್ತು, ಇವರನ್ನು ತೊಂದರೆ ಕೊಟ್ಟರೆ ನೋವು ಯಾರು ಬಾಧೆಯನ್ನು ಅನುಭವಿಸುತ್ತಾರೆ? ದೇವರು ಬಾಧೆಯನ್ನು ಅನುಭವಿಸುತ್ತಾರೆ. ದೇವರಿಗೆ ಕಷ್ಟ ಆಗುತ್ತೆ, ದೂತರುಗಳಿಗೆ ಕೋಪ ಬರುತ್ತೆ, ಆ ದೂತರು ಕೆಳಗೆ ಬರುತ್ತಾರೆ ಕಾಪಾಡುವುದಕ್ಕಾಗಿ. ಆಗ ಅವರ ವಿರುದ್ಧವಾಗಿ ಮಾಡುವಾಗ ಅವರೆಲ್ಲರಿಗೂ ಶೋಧನೆ, ತೊಂದರೆ, ಬೇಸರ ಆಗಬೇಕು ಅಂತ ಸೈತಾನನು ನಮ್ಮನ್ನು ಉಪಯೋಗ ಮಾಡುತ್ತಾನೆ. ಈ ಪ್ಲೇಸ್ ಅಂಡ್ ವರ್ಕ್ಸ್ ಟು ಅಸ್. ಜಕರೀಯನ ಪುಸ್ತಕದಲ್ಲಿ 3ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆಂದು ಬರೆಯಲಾಗುತ್ತದೆ: ಜೆರುಬ್ಬಾಬೆಲೊಂದಿಗೆ ಸೇರಿ ಜೋಶುವ ಎನ್ನುವನು ಇಸ್ರಾಯೇಲ್ ಜನಾಂಗವನ್ನು ಬಾಬಿಲೋನಿನ ಆ ಒಂದು ಬಂಧನದಿಂದ ಹೊರತರಲು ಜೆರುಸಲೇಮ್ ಮಹಾದೇವಾಲಯವನ್ನು ಕಟ್ಟುತ್ತಾರೆ. ಆಗ ದೇವರ ದೂತರು ಅವನ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಈ ದೇವರ ದೂತರು ಅಂತ ನಾವು ಹೇಳುವಾಗ ಹಳೆಯ ಒಡಂಬಡಿಕೆಯಲ್ಲಿ ಅಡ್ವಾನ್ಸ್ ಅನ್ನು ನಾವು ತಿಳಿದುಕೊಳ್ಳಬೇಕು. ದೇವರ ದೂತರು ಅಂತ ಹೇಳುವಾಗ ಯಾರ ಬಗ್ಗೆ ನಾವು ಮಾತಾಡ್ತೀವಿ ಗೊತ್ತಾ? ದೇವರ ದೂತರು ಯಾರ್ಯಾರ ಕಣ್ಣಿಗೆ ಕಾಣಿಸಿಕೊಂಡರು? ಅಬ್ರಹಾಮನ ಕಣ್ಣಿಗೆ ಕಾಣಿಸಿಕೊಂಡರು, ಆದರೆ ದೂತರು ಕಾಣಿಸಿಕೊಂಡಿರಲಿಲ್ಲ. ದೇವರ ಪುತ್ರನು ಯೇಸು ಸ್ವಾಮಿ ಕಾಣಿಸಿಕೊಂಡರು. ಮತ್ತೆ ನಮ್ಮ ಗಿಡಿಯನಿಗೆ ಮುಂದೆ ಬಂದು ದೇವರು ಕಾಣಿಸಿಕೊಂಡರು. ದೇವರ ದೂತರೆಂದರೆ ಯೇಸು ಸ್ವಾಮಿಯನ್ನು ಹೇಳ್ತಾ ಇದ್ದಾರೆ, ಮನುಷ್ಯ ಕುಮಾರನ ಬಗ್ಗೆ ಹೇಳುತ್ತಿದ್ದಾರೆ ಹಳೆಯ ಒಡಂಬಡಿಕೆ. ಅದೇ ರೀತಿಯಲ್ಲಿ ನಬೂಕದ್ನೆಚ್ಚರನು ಬಂದು ಅಗ್ನಿಯಲ್ಲಿ ಮೂವರನ್ನು ತಳ್ಳಿದಾಗ, ಅಬೀಗೈಲನ್ನು, ಶದ್ರಕ್ ಮತ್ತು ಮೆಷಕನ್ನು ತಳ್ಳಿದಾಗ ಆ ಕೂಡ ಯಾರು ಬಂದರು? ಅಲ್ಲಿ ದೇವದೂತರಾಗಿ ಯಾರು ಬಂದರು? ಅವ್ರ ಮಧ್ಯದಲ್ಲಿ ಅಗ್ನಿಯಲ್ಲಿ, ಅವರು ಅಗ್ನಿ ಜ್ವಾಲದಲ್ಲಿ ಇದ್ದಾಗ ನೋವನ್ನು ಅನುಭವಿಸುತ್ತಿರುವಾಗ ಅವರ ಮಧ್ಯದಲ್ಲಿ ಇನ್ನೊಬ್ರು ಬಂದ್ರಲ್ಲ, ಯಾರದು? ಬೈಬಲ್ ಓದ್ತೀರಾ ಇಲ್ವಾ? ಯೇಸು ಸ್ವಾಮಿ ಬಂದ್ರ ಇಲ್ವಾ? ಅವರನ್ನು ಕಾಪಾಡಬೇಕು ಅಂತ ದಾನಿಯೇಲನ ಪುಸ್ತಕವನ್ನು ಓದಿಲ್ವಾ ನೀವು? ಕಾಪಾಡಕ್ಕೆ ಬಂದ್ರಲ್ಲ. ಅವ್ರ ಮಧ್ಯದಲ್ಲಿ 4ನೇ ವ್ಯಕ್ತಿಯಾಗಿ ಒಬ್ಬರು ನಿಂತ್ಕೊಂಡಿರುವಾಗ ಆ ಅರಸರು ನೋಡುತ್ತಾನೆ, ಯಾರು ಇವರು ಅಂತ, ಅವರನ್ನು ಕಾಪಾಡುವುದಕ್ಕಾಗಿ. ಸೊ ದೇವರ ದೂತರು ಅಂತ ಹಳೆಯ ಒಡಂಬಡಿಕೆಯಲ್ಲಿ ಹೇಳುವಾಗ ಅದು ಯೇಸು ಸ್ವಾಮಿಯನ್ನು ನಾವು ಹೇಳುತ್ತಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಮನುಷ್ಯ ಕುಮಾರನಂತ, ಹಳೆಯ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ನಾವು ಯೇಸು ಸ್ವಾಮಿ ಅಂತ, ಯೇಸು ಅಂತ ಹೇಳುತ್ತೇವೆ. ಹಾಗಿರುವಾಗ ಆ ಕಾಲದಲ್ಲಿ ಆ ದೇವದೂತರು ಬಂದು ಆ ದೇವರ ಜನರನ್ನು ಕಾಪಾಡುತ್ತಿರುವಾಗ ಆ ಜೋಶುವ ಎನ್ನುವನ ವಿರುದ್ಧವಾಗಿ ಸೈತಾನನು ನಿಂತುಕೊಂಡನಂತೆ. ಈಗ ಜೋಶುವಾಗ ವಿರುದ್ಧವಾಗಿ ಸೈತಾನು ನಿಂತುಕೊಂಡನಂದ್ರೆ, ವಿರುದ್ಧವಾಗಿ ಅಂದರೆ ಅವನ ಮುಂದೆ ನಿಂತುಕೊಳ್ಳಲಿಲ್ಲ, ಅವನನ್ನು ತೊಂದರೆಯಲ್ಲಿ ಹಾಕುವುದಕ್ಕೆ ಸೈತಾನು ಕೂಡ ಪ್ರಯತ್ನಿಸಿದ್ದಾನೆ. ಅದು ಹೇಗೆ ಎಂದರೆ, ನಾವು ಯಾವ ಕಾರ್ಯಗಳು ಮಾಡೋದಿಲ್ವೋ ಆಗ ಸೈತಾನನಿಗೆ ಖುಷಿ. ದೇವರ ಕಾರ್ಯಗಳು ನಾವು ಮಾಡದೆ ಹೋದರೆ ಯಾರಿಗೆ ಖುಷಿ? ಸೈತಾನನಿಗೆ ಬಹಳ ಖುಷಿ. ಸೈತಾನನಿಗೆ ಇಡೀ ಬೈಬಲ್ ಗೊತ್ತು, ಎಲ್ಲ ಗೊತ್ತು, ಸೈತಾನಿಗೆ ಎಲ್ಲವೂ ಗೊತ್ತು. ಚಾಡಿ ಹೇಳ್ತಾರೆ ಗೊತ್ತಾ ನಿಮಗೆ? ಹೇಳ್ತಾರಾ? ನೀವೆಲ್ಲ ಹೇಳ್ತೀರಾ ಇಲ್ವಾ? ಅದು ಏನು ಹೇಳೋದು ತೆಲುಗುನಲ್ಲಿ ಚಾಡಿಗೆ? ಕುಳ್ಳು ಇಲ್ಲ, ಜಲಸಿ. ಏನು ಹೇಳೋದು ಚಾಡಿ ಹೇಳೋದಿಲ್ಲ ತೆಲುಗುನಲ್ಲಿ? ಇನ್ನೊಬ್ರ ಬಗ್ಗೆ ಹೋಗಿ ಹೇಳ್ತೀವಲ್ಲ, ಚಾಡಿನೇನಾ? ಅದರಲ್ಲಿ ಒಪ್ಕೊಳ್ತೀರಾ? ಅರ್ಥ ಆದರೆ ಸಾಕು. ಸೊ ಚಾಡಿ ಹೇಳ್ತೀವಲ್ಲ, ಸೈತಾನನು ಹೋಗಿ ಚಾಡಿ ಹೇಳ್ತಾನಂತೆ. ಯಾರ ಹತ್ರ ಗೊತ್ತಾ? ಯಾರ ಹತ್ರ ಹೇಳ್ತಾನೆ ಸೈತಾನನು ಚಾಡಿ? ದೇವರ ಹತ್ರ ನಮ್ಮ ಬಗ್ಗೆ ಚಾಡಿ ಹೇಳ್ತಾನಂತೆ. ಹೇಗೆ ಗೊತ್ತಾ? ದೇವರೇ 1 ಕೊರಿಂಥಿಯರಿಗೆ ಬರೆದ 5ನೇ ಅಧ್ಯಾಯ 15ನಲ್ಲಿ ಸಂತ ಪೌಲನು ಬರೆದ ಹಾಗೆ ಪ್ರತಿದಿನ ಇವನು ಪ್ರಾರ್ಥಿಸಬೇಕು, ಪ್ರತಿ ಕ್ಷಣ ಇವನು ಪ್ರಾರ್ಥಿಸಬೇಕು. ಪ್ರಾರ್ಥಿಸ್ತಾ ಇದ್ದಾರಾ? ಇಲ್ಲ. ದೇವರೇ 10 ಆಜ್ಞೆಯಲ್ಲಿ ಹೇಳಿದ ಹಾಗೆ ಸುಳ್ಳು ಸಾಕ್ಷಿ ಹೇಳಬಾರದು. ಇವರು ಹೇಳ್ತಾ ಇದ್ದಾರಲ್ಲ, ನಿನ್ನ ಜನರು ಯಾಕೆ ಸುಮ್ಮನೆ ಇದೆಯಾ? ದೇವರಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ. ಹೈಕೋರ್ಟ್ ಜಡ್ಜು, ಲಾಯರು ವಾದ ಮಾಡ್ತಾ ಇದ್ದಾರೆ ಇಬ್ರು. ದೇವರೇ, ನೀನು ಹೇಳಿದಲ್ಲ, ನನ್ನ ಮಗನು ನನ್ನ ಮಗಳು ಅಲ್ಲಿ ನೋಡಿ ಏನ್ ಮಾಡ್ತಾ ಇದ್ದಾನೆ? ಕಳ್ತನ ಮಾಡ್ತಾ ಇದ್ದಾನೆ, ನಿಮ್ಮ 10 ಆಜ್ಞೆಗೆ ವಿರುದ್ಧವಾಗಿದ್ದಾನೆ, ಯಾಕೆ ಸುಮ್ಮನೆ ಇದ್ದೀರಾ? ಅವರನ್ನು ಶಪಿಸಿ. ಈಗ ಆಪೋಸಿಟ್ ಲಾಯರ್ ಯಾರು ಇಲ್ಲ ನಮ್ಮ ಕಡೆ ಆಪೋಸಿಟ್ ಲಾಯರು ಯಾರು ಇಲ್ಲ, ಜಡ್ಜು ಇಲ್ಲಿದ್ದಾರೆ. ಅದಕ್ಕೆ ದೇವರು ತುಂಬ ಜ್ಞಾನವಂತರು. ಅವರಿಗೆ ಗೊತ್ತು, ಈ ಸೈತಾನನು ಹೇಗಾದರೂ ಮಾಡಿ ನನ್ನ ಜನರನ್ನು ನನ್ನ ವಿರುದ್ಧವಾಗಿ ಮಾಡಲು ಪ್ರಯತ್ನಿಸ್ತಾನೆ, ನನ್ನ ಜನರನ್ನು ತೊಂದರೆಗೆ ಹಾಕಲು ಪ್ರಯತ್ನಿಸ್ತಾನೆ. ಅವನು ಮಾಡಿದ ಪಾಪ ಎಲ್ಲ ಬರೆದಿಟ್ಕೊಳ್ತಾನಂತೆ. ದೇವರು ನಮ್ಮ ಪಾಪವನ್ನು ಲೆಕ್ಕ ಹಾಕುವುದಿಲ್ಲ.
ಆಗುವುದಿಲ್ಲ. ಆತ್ಮೀಯ ಸಹೋದರ ಸಹೋದರಿಯರೇ, ಸೈತಾನನು ನಮ್ಮ ಪಾಪವನ್ನು ಲೆಕ್ಕ ಹಾಕುತ್ತಾನೆ. ಎಷ್ಟೇ ಪಾಪ ನಾವು ಮಾಡಿದ್ರು ಕೂಡ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಹುಷಾರಾಗಿರಬೇಕು. ನಾವು ಮಾಡ್ತಾ ಇರೋದು ಪಾಪ ದೇವರು ನೋಡ್ತಾ ಇಲ್ಲ. ಯಾರು ನೋಡ್ತಾ ಇರೋದು? ಆ ಪೊಲಿಟಿಕಲ್ ಭಾಷೆಯಲ್ಲಿ ಹೇಳಬೇಕಾದ್ರೆ ಆಪೋಸಿಷನ್ ಪಾರ್ಟಿ, ನಮ್ಗೆಲ್ಲ ಆಪೋಸಿಷನ್ ಪಾರ್ಟಿ ಒಬ್ರು ಇದ್ದಾರೆ, ತಮಿಳಿನಲ್ಲಿ ಹೇಳ್ತೀವಿ ಎದುರು ಕಚ್ಚಿ. ಹುಷಾರಾಗಿರಿ, ಏನಾದ್ರು ಮಾಡ್ಬಿಟ್ರೆ ಎದುರು ಕಚ್ಚಿ ನೋಡ್ತಾ ಇದ್ದಾನೆ, ಆಪೋಸಿಷನ್ ಪಾರ್ಟಿ ನೋಡ್ತಾ ಇದ್ದಾರೆ. ಸೊ ಹುಷಾರಾಗಿರಿ, ಏನ್ ಕಾರ್ಯ ಮಾಡಿದ್ರು ದೇವರು ಕಣ್ಣು ಮುಚ್ಚಿಬಿಡ್ತಾರೆ. ಈ ಕಣ್ಣು ಮುಚ್ಚಬಹುದು, ಆದ್ರೆ ಆ ಸೈತಾನನು ಏನ್ ಮಾಡ್ತಾನೆ? ಎಲ್ಲ ಲೆಕ್ಕ ಹಾಕ್ತಾನೆ. ಪಾಯಿಂಟ್ ಬೈ ಪಾಯಿಂಟ್, ಪಾಯಿಂಟ್ ಬೈ ಪಾಯಿಂಟ್, ಪಾಯಿಂಟ್ ಬೈ ಪಾಯಿಂಟ್ ಲೆಕ್ಕ ಹಾಕ್ತಾನೆ. ಹುಷಾರಾಗಿರ್ಬೇಕು. ಅಂತ ಸಮಯದಲ್ಲಿ ದೇವರು ಏನ್ ಮಾಡ್ತಾರೆ? ಏನ್ ಮಾಡೋದು? ಇವನು ಬಂದು ಚಾಡಿ ಹೇಳ್ತಾ ಇದ್ದಾನೆ, ನನ್ನ ಮಗಳು ಕೂಡ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲರನ್ನು ಕಾಪಾಡುವುದಕ್ಕಾಗಿಯೇ ಪವಿತ್ರ ಆತ್ಮರನ್ನು ಕಲಿಸುತ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆ ಪವಿತ್ರ ಆತ್ಮರು ನಮ್ಮೆಲ್ಲರ ಪರವಾಗಿ ವಾದ ಮಾಡುತ್ತದೆ. ಅದಕ್ಕೆ ಯೇಸು ಸ್ವಾಮಿ ದೇವರು ಹೇಳಿದ ಹಾಗೆ ನಮ್ಮ ದೇಹವು ಯಾರ ದೇಗುಲ? ಪವಿತ್ರಾತ್ಮರಿಗೆ ಸ್ವಂತವಾಗಿರುವುದು ನಮ್ಮ ದೇಹ. ಕೆಲವೊಮ್ಮೆ ನಾವು ಕೇಳ್ತೀವಲ್ಲ, ಮತ್ತೆ ನಾವು ಪಾಪ ಮಾಡ್ತೀವಲ್ಲ, ಅವಾಗ ಪವಿತ್ರಾತ್ಮರು ಎಲ್ಲಿ ಹೋಗ್ತಾರೆ? ಅವರೆಲ್ಲಾದ್ರೂ ಪಿಕ್ನಿಕ್ ಹೋಗ್ಬಿಡ್ತಾರೆ, ಎಲ್ಲಿ ಹೋಗಿದ್ದಾರೆ ಅವರು? ಅವಾಗ ಮಾತ್ರ ಹೇಗೆ ಪಾಪ ಮಾಡಿದ್ಮೇಲೆ, ಪಾಪ ಮಾಡುವಾಗ ಅವರಿಲ್ಲ, ಪಾಪ ಆದ್ಮೇಲೆ ಹೇಗೆ ಬರ್ತಾರೆ? ನಾವು ಪಾಪ ಮಾಡುವಾಗ ಹೋಲಿ ಸ್ಪಿರಿಟ್ ಇಸ್ ಆಬ್ಸೆಂಟ್. ಅಂದರೆ ಎಲ್ಲಿ ಪಾಪ ಬಂದ್ಬಿಡ್ತದೋ ಅಲ್ಲಿ ಪವಿತ್ರ ಆತ್ಮರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ, ನಮ್ಮನ್ನು ಬಿಟ್ಟು ಅಗಲಿ ಹೋಗುವುದಿಲ್ಲ ಇದ್ದಾರೆ. ಆದರೆ ನಾವು ಪಾಪ ಮಾಡುವಾಗ ಒಂದು ದೊಡ್ಡ ಕಾರ್ಯವನ್ನು ನಿರ್ವಹಿಸುತ್ತೇವೆ. ಏಕೆಂದರೆ ಒಮ್ಮೆ ನಾವು ಪಾಪ ಮಾಡುವಾಗ ನಮ್ಮ ಹೃದಯದಲ್ಲಿ ಯಾರು ಬರುತ್ತಾರೆ? ಸೈತಾನನು ಬರುತ್ತಾನೆ. ಅಂತ ಸಮಯದಲ್ಲಿ ಆ ಪಾಪಕ್ಕಾಗಿ ನಾವು ಪಶ್ಚಾತ್ತಾಪ ಪಡುವಾಗ ಯಾರು ಬರುತ್ತಾರೆ? ಮಗಳೊಮ್ಮೆ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಪವಿತ್ರಾತ್ಮರ ಒಳಗೆ ಬರುತ್ತಾರೆ. ನಾವು ಆ ಪಾಪಕ್ಕೆ ಪಶ್ಚಾತ್ತಾಪ ಪಡೆಯದೆ ಹಾಗೆ ಇದ್ದರೆ ಆ ಸೈತಾನನು ಏನು ಮಾಡುತ್ತಾನೆ ಗೊತ್ತಾ? ಒಳ್ಳೆ ಮನೆ ಸಿಕ್ಕಿದೆ, ಲೀಸ್ಗೆ ಬಂದಿದ್ದೀನಿ, ಹೋಗಿ ಏನ್ ಮಾಡ್ತಾನೆ? ಶುಭ ಸಂದೇಶದಲ್ಲಿ ಹೇಳಿದ ಹಾಗೆ ಇನ್ನೊಂದು 15 ಮಂದಿಯನ್ನು ಕರ್ಕೊಂಡು ಬರ್ತಾನೆ. ಬನ್ನಿ, ಇಲ್ಲಿ ಒಳ್ಳೆ ಬಂಗ್ಲಾ ಸಿಕ್ಕಿದೆ, ನನಗೆ ದೊಡ್ಡ ಬಂಗ್ಲಾ ಬಂದಿದೆ, ಅವ್ರಿಗೆ ಏನು ತೊಂದರೆ ಇಲ್ಲ, ಖಾಲಿಯಾಗಿದೆ ಮನೆ. ಆ ಪವಿತ್ರಾತ್ಮರು ಯಾರು ಬರೋದಿಲ್ಲ. ನಾವು ಎಷ್ಟು ಜಾಸ್ತಿ ಆಗ್ತೀವೋ ಅಷ್ಟು ಅವ್ರು ಯಾರು ನಮ್ಮ ಹತ್ರ ಬರೋಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿ ಆ ಸೈತಾನ ಏನ್ ಮಾಡ್ತಾನೆ? ಹೋಗಿ ಇನ್ನು ಹಲವಾರು ಸೈತಾನನ್ನು ಕರ್ಕೊಂಡು ಬರ್ತಾನೆ. ಆಗ ಏನಾಗುತ್ತೆ? ಇಲ್ಲಿ ಬಂಗ್ಲಾ ಬಂದು, ಇಲ್ಲಿ ಸೈಟು ಆಗಿ, ಇಲ್ಲಿ ದೊಡ್ಡ ಪ್ಯಾಲೇಸ್ ಎಲ್ಲ ಆದ್ಮೇಲೆ ಪವಿತ್ರಾತ್ಮರು ಕಾಯ್ತಾ ಇರ್ತಾರೆ, ಯಾವಾಗ ನಾನು ಬರಬೇಕು ಒಳಗೆ. ಆ ಸಮಯದಲ್ಲಿ ಒಂದೇ ಒಂದು ಪಾಪ ನಿವೇದನೆ, ದೇವರೇ ನಾನು ನಿನ್ನ ವಿರುದ್ಧವಾಗಿ ಮಾಡಿದ ಪಾಪಗಳಿಗಾಗಿ ನಾನು ಪಶ್ಚಾತ್ತಾಪ ಪಡುತ್ತೇನೆ ಅಂತ ಹೇಳಿದ ತಕ್ಷಣವೇ ಪಾಪ ಮುರಿದ ಮೇಲೆ ಪವಿತ್ರಾತ್ಮರು ಬಂದು ಕಾಪಾಡುತ್ತಾರೆ. ಹಲ್ಲೆಲೂಯಾ, ಜೋರಾಗಿ ಚಪ್ಪಾಳೆ ಕೊಟ್ಟು ಕೊಟ್ಟಿರುವ ಈ ಒಂದು ದೊಡ್ಡ ಸಂಸ್ಕಾರ, ಸೈತಾನನ ಶೋಧನೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡುವ ಸಂಸ್ಕಾರವಾಗಿರುವ ಪಾಪ ನಿವೇದನೆ ನಮ್ಮನ್ನು ಈ ಎಲ್ಲಾ ಸೈತಾನ್ಗಳಿಂದ ಹುಟ್ಟಿ, ಚಿಕ್ಕ ಸೈತಾನ್ಗಳಿಂದ ದೊಡ್ಡ ಸೈತಾನ್ಗಳಿಂದ ನಮ್ಮನ್ನು ದೂರ ಮಾಡಿ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿ ಮಗನೊಮ್ಮೆ ಬಂದು ಅಲ್ಲಿ ಸೇರುವುದಕ್ಕೆ ನಮಗೆ ಸಹಕರಿಸುತ್ತದೆ. ಹಾಗೂ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನು ಹೇಗೆ ನಮಗೆ ತೊಂದರೆ ಕೊಡುತ್ತಾನೆ ಎಂದು ಕೂಡ ನಾವು ತಿಳಿದುಕೊಳ್ಳಬೇಕು. ಮುಖ್ಯವಾಗಿ ಪೇತ್ರನ ಪುಸ್ತಕ 1ನೆಯ ಪುಸ್ತಕ 5ನೆಯ ಅಧ್ಯಾಯ 7ನೇ ವಚನದಲ್ಲಿ ಹೇಳಲಾಗುತ್ತದೆ, ಸೈತಾನನು ಹೇಗೆ ಇರುತ್ತಾನೆ? ದ ಡೆವಿಲ್ ರೋಮ್ಸ್ ಲೈಕ್ ಅ ರೋರಿಂಗ್ ಲಯನ್, ಅಂದರೆ ಗರ್ಜನೆ ಮಾಡುತ್ತಿರುವ ಸಿಂಹ ಹಾಗೆ ಅವನು ಸುತ್ತಿಕೊಂಡಿರುತ್ತಾನೆ. ಆ ಸೈತಾನನ್ನು ಹೊರಗಡೆ ನಿಂತುಕೊಂಡು, ಸೈತಾನನು ಸಿಂಹ ಅಲ್ಲ, ಸಿಂಹ ಹಾಗೆ ಗರ್ಜನೆ, ಅವನು ಸಿಂಹ ಆಗೋಕ್ಕೆ ಸಾಧ್ಯತೆ ಇಲ್ಲ. ಸಿಂಹ ಒಬ್ಬರೇ ಒಬ್ಬರು, ಯಾರು? ದೇವರು ಯೇಸು ಸ್ವಾಮಿ. ಜೂದ ನಾಡಿನ ಸಿಂಹ, ಜೂದ ದೇವರು ಸಿಂಹನ ಅಂತೆ, ಸಿಂಹ ಹಾಗೆ ಗರ್ಜನೆ ಹಾಕಿಕೊಂಡು ಅವನು ಸುತ್ತಾ ಇರುತ್ತಾನೆ. ಅದೇನು ಅರ್ಥ ಎಂದರೆ, ಯಾವ ರೀತಿಯಲ್ಲಿ ಕಾಡಿನಲ್ಲಿ ನೀವು ಈ
ಈ ಡಿಸ್ಕವರಿ ಚಾನೆಲ್ ಎಲ್ಲ ನೋಡಿದ್ದೀರಲ್ಲ, ಈ ಚಿತ್ತ ನೋಡಿದ್ದೀರ ನೀವು? ಚಿತ್ತ ಚಿರತೆ ಅದೇನು ಮಾಡುತ್ತೆ ಅಂತಂದರೆ, ಅದು ಎಲ್ಲಿಗೆ ಹೋಗಿ ಬೇಟೆ ಆಡ್ಬಿಟ್ಟು ಬರ್ತಾ ಇರ್ತದೆ. ಆ ಜಿಂಕೆ ಎತ್ಕೊಂಡು ಬರ್ತಾ ಇರುವಾಗ ಅದು ತಿಂತಾ ಇರ್ತದ, ಸಡನ್ ಆಗಿ ಒಂದು ದೊಡ್ಡ ಶಬ್ದ ಬರುತ್ತೆ, ಸಿಂಹದ ಗರ್ಜನೆ. ಜೋರಾಗಿ ಸಿಂಹದ ಗರ್ಜನೆ ಕೇಳಿದ ತಕ್ಷಣ ಅದೇನು ಮಾಡುತ್ತೆ, ಆ ಜಿಂಕೆ ಎತ್ಕೊಂಡು ಮರದ ಮೇಲೆ ಹೋಗ್ಬಿಡ್ತದೆ. ಅಲ್ಲಿಂದ ನೋಡ್ತಾ ಇರ್ತದೆ ಸಿಂಹ ಎಲ್ಲಿದೆ ಅಂತ. ಶಬ್ದ ಕೇಳುತ್ತೆ, ಸಿಂಹ ಬರೋದಿಲ್ಲ. ಇನ್ನೊಂದು ಜೋರಾಗಿ ಒಂದು ಶಬ್ದ ಬರುತ್ತೆ. ತಕ್ಷಣ ಅದೇನು ಮಾಡುತ್ತೆ, ಆ ಕೈನಲ್ಲಿ ಇರುವ ಜಿಂಕೆಯನ್ನು ಕೆಳಗೆ ಹಾಕ್ಬಿಡ್ತದೆ. ಕೆಳಗೆ ಹಾಕಿದ ಮೇಲೆ ಏನಾಗುತ್ತದೆ, ಸಿಂಹ ಬರುತ್ತೋ ಇಲ್ವೋ, ಪಕ್ಕದಲ್ಲಿ ಇರುವ ಹುಲಿ ಬಂದು ಅದನ್ನು ಎತ್ಕೊಂಡು ಹೋಗ್ಬಿಡ್ತದೆ. ಆದರೆ ನಿಜವಾಗಿ ಸಿಂಹ ಶಬ್ದ ಮಾಡಿಲ್ಲ. ಸಿಂಹ ಎಲ್ಲೋ ಶಬ್ದ ಮಾಡ್ತಾ ಇದೆ, ಇದನ್ನು ನೋಡಿ ಶಬ್ದ ಮಾಡಿಲ್ಲ. ಆದರೆ ಇದಕ್ಕೆ ತಂತ್ರ ಆಡಿದ ಯಾರು? ಹುಲಿ ತಂತ್ರ ಆಡಿದ. ಅದೇ ರೀತಿ ಸೈತಾನ್ ಕೂಡ ದೇವರ ಕಾರ್ಯಗಳನ್ನು ಉಪಯೋಗಿಸಿಕೊಂಡು, ದೇವರ ಜನರನ್ನು ಉಪಯೋಗಿಸಿಕೊಂಡು, ದೇವರ ಹೆಸರುಗಳನ್ನು ಉಪಯೋಗಿಸಿಕೊಂಡು, ದೇವರ ನಾಮವನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಏಮಾರಿಸುತ್ತಾರೆ. ಆದರೆ ದೇವರು ಏನು ಮಾಡುತ್ತಾರೆ ಅಂತ ಒಂದು ಸಮಯಗಳಲ್ಲಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಯಾರು ಮುಖಾಂತರ ನಮ್ಮನ್ನು ಕಾಪಾಡುತ್ತೆ ಉಂಟಾಗುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಆ ಕಾಲದಲ್ಲಿ ನಮ್ಮೆಲ್ಲರಿಗೂ ಇವತ್ತು ಹೆಸರು ಏನಂತ ಇದೆ, ರೋಮನ್ ಕ್ಯಾಥಲಿಕ್ ಅಂತ ಇದೀವಲ್ಲ ನಾವು. ರೋಮನ್ ಕ್ಯಾಥಲಿಕ್ ತಾನೇ ನಾವು, ಇಲ್ವಾ? ನಾವು ನನಗೆ ಡೌಟ್ ಇದೆ ಮೇಲೆ, ಕೆಲವೊಬ್ರು ಮೇಲೆ ನನಗೆ 100% ಡೌಟ್. ನೀವು 100% ರೋಮನ್ ಕ್ಯಾಥಲಿಕ್ ಬುಕ್ ಇರೋರೆಲ್ಲ ರೋಮನ್ ಕ್ಯಾಥಲಿಕ್ ಇಲ್ಲ. ಅಲ್ಲಿ ನಾಳೆ ನನಗೆ ABC ಮೀಟಿಂಗ್ ಇದೆ, ಆರ್ಚ್ ಡಯಾಸಿಸ್ ಪಾಸ್ಟರಲ್ ಕೌನ್ಸಿಲ್ ಬಿಷಪ್ ಹತ್ರ ನಾನು ವಿಷಯವಾಗಿ ಮಾತಾಡ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಯಾಥಲಿಕ್ಸ್ ಸ್ಟ್ಯಾಂಡ್, ಬೆಂಗಳೂರು ಡಯಾಸಿಸ್ನಲ್ಲಿ ಇರುವ ಕ್ಯಾಥಲಿಕ್ ಸ್ಟ್ಯಾಂಡ್. ಅರ್ಧ ಜನ ಪ್ರಾಟೆಸ್ಟೆಂಟ್ಗೂ ಹೋಗ್ತಾರೆ, ಅರ್ಧ ಜನ ಕ್ಯಾಥಲಿಕ್ಗೂ ಬರ್ತಾರೆ. ಕ್ಯಾಥಲಿಕ್ ಅಂತ ಹೇಳುವಾಗ ಬುಕ್ ತೋರಿಸ್ತಾರೆ, ಅದೇ ಕ್ಯಾಥಲಿಕ್. ಸೊ ಬುಕ್ಕು ನಿಮ್ಮ ನೀವು ಐಡೆಂಟಿಟಿನ ಬುಕ್ ಇದ್ರೆ ಕ್ಯಾಥಲಿಕ್ಕಾ? ಮನೆಗಳಿಗೆ ಪಾಸ್ಟರ್ಗಳು ಬರೋದು, ಪಾಸ್ಟರ್ಗಳ ಜೊತೆ ಇದು ಮಾಡೋದು, ಪಾಸ್ಟರ್ಗಳು ಕೊಡುವ ವಿಶೇಷವಾದ ಒಂದು ಬೈಬಲ್ ಓದೋದು. ಮಾತೆ ಮರಿಯಮ್ಮನವರಿಗೆ ಗೌರವ ಇಲ್ಲ, ಅವರು ಏನಿಲ್ಲ. ಇವಾಗ ಅವರು ತುಂಬ ಹುಷಾರಾಗಿದ್ದಾರೆ. ಮಾತೆ ಮರಿಯಮ್ಮನ ಬಗ್ಗೆ ಬಾಯಿ ತೆಗೆಯೋದಿಲ್ಲ ಅವರು. ಯಾಕೆ ಅಂದರೆ ಅವ್ರಿಗೆ ಗೊತ್ತು, ನಾವು ಇವಾಗ ಮಾತೆ ಮರಿಯಮ್ಮನವರು ಅಂತ ಹೇಳಿಬಿಟ್ರೆ ನಮಗೆ ಇವರು ಮಿಷನರಿಗಳನ್ನು ಬಿಡ್ತಾರೆ ಅಂತ ಹೇಳಿ ನಾವು ಕ್ಯಾಥಲಿಕ್ಕೇ ರೀ, ನಾವು ಕ್ಯಾಥಲಿಕ್ಕೇ. ಆದರೆ ನಾವು ನಿಜ ತಿಳ್ಕೊಂಡ ಮೇಲೆ ನಾವು ಇನ್ನೂ ಕ್ಯಾಥಲಿಕ್ಕೇ. ನಾವು ಅಂದರೆ ನಮ್ಮ ಮಾತು ಕೇಳಿ, ಯಾಕೆಂದ್ರೆ ಮನೆಗೆ ಸೇರಿಸಲ್ಲ ಅಂತ ಗೊತ್ತು. ದ ಫಾಕ್ಸ್ ಇನ್ ದ ಶೀಪ್ಸ್ ಕ್ಲೋತಿಂಗ್, ನರಿ ಬಂದು ಯಾರು ಬಟ್ಟೆ ಹಾಕ್ಕೊಂಡಿದೆ, ನರಿ ಆ ಬಟ್ಟೆ ಹಾಕೊಂಡು ಬಂದ್ಬಿಟ್ಟಿದೆ, ಗೊತ್ತಾಗೋದಿಲ್ಲ ನಮಗೆ. ಸೊ ಅದೇ ಕಾರಣಕ್ಕಾಗಿ ನಾವೊಂದು ರೋಮನ್ ಕ್ಯಾಥಲಿಕ್ ಅಂತ ಹೇಳೋದು ಅರ್ಥ ಏನೆಂದರೆ, ಇದಕ್ಕೆ ಅಂತ ಬಹಳ ತ್ಯಾಗ ಇದೆ, ಇತಿಹಾಸ ಇದೆ. ನ್ಯೂರೋ ಎನ್ನುವ ಮಹಾ ಒಂದು ಎಂಪರರ್, ಒಂದು ಅಧಿಕಾರಿ, ಆ ಕಾಲದಲ್ಲಿ ಆ ಅರಸನು ಈ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರು ಬಹಳ ತೊಂದರೆ ಕೊಟ್ಟಿದ್ದಾರೆ. ಸಂತರು ಎಂಥ ಒಂದು ತೊಂದರೆ ಕೊಡ್ತಾರಂದ್ರೆ, ಯಾರೆಲ್ಲ ಯೇಸು ಸ್ವಾಮಿಯ ಶಿಷ್ಯರಾಗಿದ್ದಾರೋ ಅವರನ್ನು ಜೀವಂತವಾಗಿ ಬೆಂಕಿ ಹಾಕಿ ಹಚ್ತಾ ಇದ್ದಾರೆ. ಅಲ್ಲಿ ರೋಮಿಗೆ ಹೋದ್ರೆ ಕೊಲೋಸಿಯಂ ಅಂತ ಒಂದು ಜಾಗ ಇದೆ. ಆ ಜಾಗದಲ್ಲಿ ಇಡೀ ರಾತ್ರಿ ನೈಟ್ ಮಾಸ್ತರ ಅವರಿಗೆ ಆಟ ಪಾಠ ಊಟ ಎಲ್ಲ ಕೊಟ್ಬಿಟ್ಟು ಆ ಒಂದು ಗ್ರೌಂಡ್ ಮಧ್ಯದಲ್ಲಿ ಈ ಎಲ್ಲ ಕ್ರೈಸ್ತರನ್ನು ಒಂದು ಸೇರಿಸಿ ಬೆಂಕಿ ಹಚ್ತಾ ಇದ್ದಂತೆ. ಜೀವಂತವಾಗಿ ಬೆಂಕಿ ಹಚ್ಚುವಾಗ ಆ ಬೆಂಕಿಯ ಜ್ವಾಳ ಇದೆಯಲ್ಲ, ಅದರಲ್ಲಿ ಇವರೆಲ್ಲ ಸಂತೋಷವಾಗಿ ಊಟ ಮಾಡ್ತಾ ಇದ್ರಂತೆ, ಬೆಳಕು ಬರಲಿ ಅಂತ. ಇಡೀ ರಾತ್ರಿ ಬೆಂಕಿ ಹಚ್ಚಿ ಅವರು ಸುಟ್ಟು ಹೋಗಿ ಕಷ್ಟಪಡುತ್ತಿರುವಾಗ ಇವರೆಲ್ಲ ಊಟ ಮಾಡೋದು ಸಂತೋಷದಿಂದ. ಆ ಜಾಗ ಎಲ್ಲ ಹಾಗೆಯೇ ಇದೆ. ರೋಮ್ಗೆ ಹೋದ್ರೆ ನೀವು ನೋಡಬಹುದು. ಆ ಒಂದು ಸ್ಥಿತಿಯನ್ನು ನೋಡಿ, ಆ ಒಂದು ಘಟನೆಗಳನ್ನು ನೋಡಿ, ಆಗ ಕೂಡ ನಮಗೆ ಯೇಸು ಸ್ವಾಮಿನೇ ಬೇಕು ಅಂತ ಹೇಳಿ ನಾವು ಯೇಸು ಸ್ವಾಮಿಯನ್ನೇ ಹಿಂಬಾಲಿಸುತ್ತೇವೆ, ಯೇಸು ಸ್ವಾಮಿಯ ಧರ್ಮಸಭೆಯನ್ನೇ ನಾವು ಹಿಂಬಾಲಿಸುತ್ತೇವೆ ಅಂತ ಹೇಳಿ ಅವತ್ತಿನಿಂದ ಇವತ್ತು ತನಕ ನೀರೋ ಸತ್ತು ಹೋದ ರೋಮನ್ ಕಥೋಲಿಕರು ಸತ್ತು ಹೋಗಿಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀರೋ ಸತ್ತು ಹೋದ, ಎಲ್ಲಾ ಅರಸರು ಸತ್ತು ಹೋದರು, ರೋಮನ್ ಕಥೋಲಿಕರು. ಇದು ಕೂಡ ನಾವು ಧರ್ಮಸಭೆ ಇನ್ನು ಮುನ್ನಡೆಯುತ್ತಾ ಇದೆ. ಆ ವಿಶ್ವಾಸ ಹಾಗೇನೇ ಇದೆ. ಅದಕ್ಕಾಗಿನೇ ಎಲ್ಲಿ ಯೇಸು ಸ್ವಾಮಿ ಬೇಡ ಅಂತ ಯಾವ ದೇಶದಲ್ಲಿ ಹೇಳಿದ್ರು
ಇವತ್ತು ಆ ರೋಮಿಗೆ ಅಧಿಕಾರಿಯಾಗಿ ತಂದೆಯಾಗಿರುವುದು ನಮ್ಮ ಜಗದ್ಗುರುಗಳು. ಚಪ್ಪಾಳೆಯೊಂದಿಗೆ ದೇವರಿಗೆ ಇಡೀ ರಾಷ್ಟ್ರದಲ್ಲಿ ಇರುವ ಎಲ್ಲ ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಇವರೆಲ್ಲರೂ ಯಾರನ್ನು ಸಂಧಿಸಲು ಬರ್ತಾರೆ, ಯಾರ ಹತ್ರ ಆಶೀರ್ವಾದ ತಗೊಳ್ಳಲು ಬರ್ತಾರೆ? ಜಗದ್ಗುರುಗಳ ಹತ್ರ. ಎಲ್ಲಿ ಯೇಸು ಸ್ವಾಮಿ ಬೇಡ, ಎಲ್ಲಿ ಯೇಸು ಸ್ವಾಮಿಯ ಧರ್ಮಸಭೆ ಬೇಡ ಅಂತವರಿಗೆ ಇವತ್ತು ದೇವರು ಅಲ್ಲಿ ಅವರನ್ನು ದೊಡ್ಡವರಾಗಿ ಇಳಿಸಿ ತಂದೆಯಾಗಿ ಅವರನ್ನು ನೀಡಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಕೊನೆಯದಾಗಿ ಈ ರೋಮನ್ ಕಥೋಲಿಕರಿಗೆ ಇದು ಒಂದು ದೊಡ್ಡ ಒಂದು ಚಾಲೆಂಜ್ ಅಂದರೆ ವಿಶ್ವಾಸ ಕಡಿಮೆಯಾಗಿದೆ. ತಾಯಿ ಧರ್ಮಸಭೆ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀವಿ. ತಾಯಿ ಧರ್ಮಸಭೆಗೆ ಕೆಲಸ ಮಾಡುವವರ ವಿರುದ್ಧವಾಗಿ ನಾವು ಮಾತಾಡ್ತಾ, ಅಭಿಷೇಕ ಪಡೆದವರಿಗೆ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀವಿ. ಯಾವ ಮನೆಯಲ್ಲಿ ತಾಯಿ ಧರ್ಮಸಭೆ ಬಗ್ಗೆ ತಪ್ಪಾಗಿ ಮಾತಾಡ್ತಿರೋ ಆ ಕುಟುಂಬ ಉದ್ಧಾರ ಆಗುವುದಿಲ್ಲ. ಸಾರಿ ಟು ಸೇ, ಯಾವ ಕುಟುಂಬದಲ್ಲಿ ತಾಯಿ ಧರ್ಮಸಭೆ ಬಗ್ಗೆ ಐ ಆಮ್ ವೆರಿ ಮಚ್ ಕನ್ವಿನ್ಸ್, ನಾನು ಕುಟುಂಬದಾಗಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಹಾಗೆ ನಾನು ಒಂದು ಮನುಷ್ಯನಾಗಿದ್ದು ನಿಮ್ಮ ಹಾಗೆ ಒಂದು ಕುಟುಂಬದಿಂದ ಬಂದು ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ತಾಯಿ ಧರ್ಮಸಭೆ ತಿಳಿದುಕೊಂಡು ತದನಂತರ ನಾನು ಒಂದು ನಿರ್ಣಯ ಮಾಡಿದೆ, ಇಂಥ ತಾಯಿ ಧರ್ಮಸಭೆಗೆ ಹೋಗಿ ನಾನು ಸೇವೆ ಮಾಡ್ತೇನೆ ಅಂತ ಹೇಳಿ ಗುರುಗಳಾಗಲು ನಾನು ಮುಂದೆ ಬಂದು ಕೆಲಸ ಬಿಟ್ಟು ಇದು ಬಿಟ್ಟು ಬಂದು ನಾನು ಗುರುಗಳಾದೆ. ಆ ತಾಯಿ ಧರ್ಮಸಭೆ ನಮಗೆ ಹೇಳಿಕೊಡೋದು ಒಂದೇ ಒಂದು, ಕಥೋಲಿಕ ತಾಯಿ ಧರ್ಮಸಭೆ ನಿಜವಾದ ಸತ್ಯ ತಾಯಿ ಧರ್ಮಸಭೆ ಇದೆ. ಆ ಸತ್ಯಕ್ಕೆ ವಿರುದ್ಧವಾಗಿ ಯಾವ ಕಾರ್ಯಗಳನ್ನು ನಿರ್ವಹಿಸಬೇಡಿ. ಸೈತಾನನ ಮಕ್ಕಳಾಗಲು ಆಸೆ ಪಡಬೇಡಿ, ಯೇಸುವಿನ ಮಕ್ಕಳಾಗಿ ಜೀವಿಸಲು ಪ್ರಯತ್ನಿಸಿರಿ. ಕೊನೆಯದಾಗಿ ಸೈತಾನನು ಮಾಡುವ ತಂತ್ರ ಯಾವುದೆಂದರೆ ಧರ್ಮಸಭೆಗೆ ವಿರುದ್ಧವಾಗಿ 2ನೇ ಕೊರಿಂಥಿಯರಿಗೆ ಬರೆದ ಪತ್ರದಲ್ಲಿ 11ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳಲಾಗುತ್ತದೆ, ಸೈತಾನನು ಧರಿಸುವ ಒಂದು ದೊಡ್ಡ ಒಂದು ಡ್ರಾಮಾ ಹೇಳೋದ ಇಲ್ಲ ಒಂದು ಅಂಗಿ ಅಂತ ಹೇಳಬೇಕಾದರೆ ಅವನು ಹಾಕುವ ದೊಡ್ಡ ವೇಷ ಯಾವುದು ಗೊತ್ತಾ? ಅವನು ದೇವರ ದೂತರಾಗಿ ಬಂದವರು ನಮ್ಮನ್ನು ಏಮಾಡಿಸುತ್ತಾನೆ. ಅವನು ಹೀಗೆ ಬಂದರೆ ನಾವು ಏಮಾಡಿಸುತ್ತಿಲ್ಲ, ಸೈತಾನ ಅಂತ ಹೋಗಿ ಓಡಿಸ್ಬಿಡ್ತೀವಿ, ಹೌದಾ ಇಲ್ವಾ? ಅವನು ಒಳ್ಳೆ ಸುಂದರವಾಗಿ ಬಂದರೆ ನಾವು ಏಮಾಡಿಸೋದಿಲ್ಲ, ನಮ್ಗೆ ಗೊತ್ತಾಗುತ್ತದೆ ಏನು ಏಮಾಡಿಸ್ತಾನೆ. ಆದರೆ ದೇವರ ಅಂಗಿಯಲ್ಲಿ, ದೇವರ ದೂತರ ಅಂಗಿಯನ್ನು ಹಾಕಿಕೊಂಡು ಬರುವಾಗ ನಾವು ಏನಾಗ್ತೀವಿ, ನಾವು ಏಮಾಡಿಸಿ ಹೋಗ್ತೀವಿ. ಇಷ್ಟು ಜನರಿಗೆ ಕೆಲವೊಂದು ಜಾಗಗಳಲ್ಲಿ ನಾನು ನೋಡ್ತೀನಿ, ಅಂಗಿಯರೇ ಕೆಲವೊಂದು ಪ್ರೀಚಿಂಗ್ಗಳು ನೋಡುವಾಗ ಬಹಳ ಬೇಸರ ಆಗುತ್ತೆ. ಪ್ರಬೋಧನೆಗಳು ಮಾಡ್ತಾ ಇದ್ದಾರೆ ಕೆಲವೊಬ್ಬರು, ಬೈಬಲೇ ಇಲ್ಲ, ಬೈಬಲ್ನಲ್ಲಿ ಅಂಥ ವಾಕ್ಯಗಳೇ ಇಲ್ಲ. ಅವರಿಗೆ ಗೊತ್ತು, ನನಗೆ ಹಣ ಬೇಕು ಅಂದರೆ ತಕ್ಷಣ ಬೈಬಲ್ನಲ್ಲಿ ಒಂದು ವಾರ್ತೆ, ದೇವರು ಹೇಳಿದ್ದಾರೆ ಕೊಡವರಿಗೆ ಕೊಡಲಾಗುತ್ತದೆ, ಹಾಗೆ ಹೀಗೆ ಹೇಳಿ ಜನರನ್ನು ಮಾಡಿಸುತ್ತಾರೆ. ದೇವರು ಎಂದಿಗೂ ನಿಮ್ಮ ಹಣ ಕೇಳುವುದಿಲ್ಲ. ಎಷ್ಟೋ ಜನರು ಹೀಗೆ ಮಾಡ್ತಾ ಇದ್ದಾರೆ, ಸಹಾಯ ಮಾಡ್ತೀನಿ, ನೀನು ಕನ್ವರ್ಟ್ ಆಗು, ನಿಮಗೆ ನಾನು ಇಷ್ಟು ಕಾಸು ಕೊಡ್ತೀನಿ ಅಂತ ಹೇಳಿದ ಮೇಲೆ ಪಾಪ ಆ ಕಾಸು ಆಸೆಯಿಂದ ಅವರು ಒಂದು ಕನ್ವರ್ಟ್ ಆಗ್ತಾರೆ. ಆದರೆ ಅಲ್ಲಿ ಯೇಸು ಸ್ವಾಮಿಯ ಪ್ರೀತಿಯಿಂದ ಅವರು ಕನ್ವರ್ಟ್ ಆಗೋದಿಲ್ಲ. ಇನ್ನೊಂದು ಜಾಗದಲ್ಲಿ ನೋಡಿದ್ರೆ ನಮ್ಮ ತರಾನೇ ಬಟ್ಟೆಗಳು ಹಾಕೊಂಡು ಹಾಗೆ ಹೀಗೆ ನಾನು ಸೈತಾನನ್ನು ಓಡಿಸ್ತೀನಿ ಅಂತ ಹೇಳಿದ ಮೇಲೆ ಕೆಲವೊಬ್ರು ಹೇಳ್ತಾರೆ, ಅವ್ರ ಹತ್ರ ಹೋದ್ರೆ ಅವ್ರ ಹೆಸರು ಹೇಳಿದ್ರೆ ಸೈತಾನ ಹೋಗುತ್ತಂತೆ. ಯಾರೋ ಒಂದು ಪಾಸ್ಟರ್ ಹೆಸರು ಹೇಳಿದ್ರೆ ಸೈತಾನ ಹೋಗ್ಬಿಡ್ತದೆ. ಅವ್ರ ಹೆಸರು ಹೇಳಿ ಸೈತಾನ ಹೋಗುತ್ತಾ? ಯಾರ ಹೆಸರಿನಿಂದ ಸೈತಾನ ಹೋಗ್ತಾ ಇದೆ? ಯಾರ ಹೆಸರಿನಲ್ಲಿ? ಸ್ವಾಮಿ ಹೆಸರಿನಿಂದ ಹೋಗ್ತೀವಿ, ಅವರ ಹೆಸರಿನಿಂದ. ಹಾಗೆ ಆ ಒಂದು ವೇಷವನ್ನು ಧರಿಸಿಕೊಂಡು ಎಷ್ಟು ಜನರ ಪ್ರೇಮಾಸ, ತನಗೆ ಇಷ್ಟ ಬಂದಂತೆ ಪ್ರಬೋಧನೆಗಳು, ತನಗೆ ಬೇಕಾಗಿದ್ದವರಿಗೆ ಬೇಕಾಗಿರುವ ವಚನಗಳು, ಅವರು ಹೇಳಿದ ಕೇಳೋದಕ್ಕೆ ಯಾರು ಇಲ್ಲ, ಹೇಗಾದರೂ ಇಂಟರ್ಪ್ರಿಟೇಟ್ ಮಾಡ್ಬೋದು. ಈಗ ನಾನು ಒಂದು ಏನಾದರೂ ಒಂದು ಇಂಟರ್ಪ್ರಿಟೇಷನ್ ಮಾಡಬೇಕಾದ್ರೆ ಲಿಟರ್ಜಿಕಲ್ ಕಮಿಟಿ ಇದೆ, ಅದಕ್ಕಿಂತ ಹೆಚ್ಚಾಗಿ ಬಿಷಪ್ ಇದೆ, ಬಿಷಪ್ಗಿಂತ ಹೆಚ್ಚಾಗಿ ಕಾನ್ಫರೆನ್ಸ್ ಇದೆ, ಕಾನ್ಫರೆನ್ಸ್ಗಿಂತ ಹೆಚ್ಚಾಗಿ ಜಗದ್ಗುರುಗಳ ಒಂದು ಕಾನ್ಫರೆನ್ಸ್ ಇದೆ. ಅವರೆಲ್ಲರೂ ಸರಿಯಾಗಿ ಈ ರೀತಿ ಪ್ರಬೋಧನೆ ಕೊಡಬೇಕು ಅಂತ ನಮಗೆ ಅನುಮತಿ ಕೊಟ್ಟಿದ ಮೇಲೆ ನಾವು ಪ್ರಬೋಧನೆಗಳು ಮಾಡ್ತೀವಿ. ನನಗೆ ಇಷ್ಟವಾಗಿ ನಾನು ಪ್ರಬೋಧನೆ ಮಾಡೋಕೆ ಆಗೋದಿಲ್ಲ, ನನಗೆ ಯಾವ ರೀತಿ ಇಷ್ಟನೋ ಆ ರೀತಿ ಮಾಡೋಕೆ ಆಗೋದಿಲ್ಲ. ನನಗೆ ಕೊಟ್ಟಿರೋದನ್ನು ನಾನು ಈ ಧರ್ಮಸಭೆಗೆ ಏನೆಲ್ಲ ಕಾಣಿಕೆ ಕೊಡ್ತೀರೋ ಅದಕ್ಕೆ ನಾನು ಆಡಿಟಿಂಗ್ ಮಾಡಬೇಕು. ನಿಮಗೆ ನೀವು ಕೊಡುವ 6,000 7,000 10 ಸತಿ ಆಡಿಟ್ ಮಾಡ್ತಾ ಇರೋದು ವರ್ಷದಲ್ಲಿ ವಿಷಯಗೋಸ್ಕರ.
ಕೆಲವೊಮ್ಮೆ ನಾನು ಹೇಳ್ತೀನಿ, ಎಷ್ಟು ಸಲಿನೇ ಆಡಿದ್ದೀನಿ ಕೋರ್ಟಿನಲ್ಲಿ ನಾನು ನೋಡಿದ್ರೆ ಚಾನ್ಸ್ ಇದೆ. ಆದರೆ ಇಲ್ಲಿ ಚರ್ಚ್ಗಳಲ್ಲಿ ಎಷ್ಟು ಬರ್ತದೆ, ಅದಕ್ಕೆ ಎಲ್ಲಿ ಹೋಗ್ಸೋದು ಇವೆಲ್ಲ ಬೇರೆ ಕಡೆ ಎಲ್ಲ ಇಲ್ಲ. ಏನಾದರೂ ಯಾರಾದರೂ ಮಾಡ್ಬೋದು, ಯಾರಿಗೆ ಬೇಕಾಗಬೇಕು ಅಂತ ಆಗ್ತದೆ. ಕಥೋಲಿಕ ಧರ್ಮ ಶ್ರೇಣಿಗಳು ₹1 ಕೂಡ ಅದು ದೇವರ ಜನರ ಕಾಣಿಕೆ. ನಾವು ಸೆಮಿನರಿನಲ್ಲಿ ಇರುವಾಗ ಬೇರೆ ಮಂಗಳೂರು ಫಾದರ್ಸ್ ನಮಗೆ ಹೇಳ್ಕೊಡ್ತಾ ಇದ್ರು. ನಾವು ಕಾಫಿ ಕುಡಿಯುವಾಗ ಕೂಡ ನಮಗೆ ಹೇಳ್ತಾ ಇದ್ರು, ಕಾಣಿಕೆ ಕೊಟ್ಟಿದ್ದವರ ರಕ್ತ ಕುಡಿತಾ ಇದೆಯಾ ನೀವು? ಏನೋ ಕಾಣಿಕೆ ಕೊಟ್ಟಿದ್ದವರ ರಕ್ತ ಕುಡಿತಾ ಇದೆಯಾ? ಊಟ ಮಾಡುವಾಗ ನಮಗೆ ಹೇಳ್ಕೊಡ್ತಾ ಇದ್ರು, ಫಾದರ್ಗಾಗಿ ಊಟ ಇರುವಾಗ, ಇವತ್ತು ನೀವು ಈ ಊಟದಲ್ಲಿ ಕೈ ಇಡ್ತಾ ಇದ್ದೀರಾ ಅಂತ ಅವರು ಬೆವರು ಸುರಿಸಿ ಕಷ್ಟಪಟ್ಟು ಕಾಣಿಕೆ ಡಬ್ಬೆಯಲ್ಲಿ ಹಾಕಿದ್ರಲ್ಲ ಕಾಸು, ಆ ಊಟ ನೀನು ಅವರಿಗೆ ಪ್ರೀತಿಯಾಗಿರುವಂತೆ ತಕ್ಕಂತೆ ನೀವು ನಡೆದುಕೊಳ್ಳಬೇಕು. ಈ ರೀತಿ ನಮಗೆ ಹೇಳ್ಕೊಡ್ತಾ ಇದೆ. ಇವತ್ತು ಕೂಡ ನಮಗೆ ಆ ಒಂದು ನೀತಿ ಇದೆ, ಆ ನಿಯತಿ ಇದೆ. ನಮಗೆ ನೀವು ಕೊಡುವ ಕಾಣಿಕೆಯಿಂದ ನಡೀತಾ ಇದೆ ಅಂತ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಸೈತಾನನ ಶಕ್ತಿಗಳು ಹಲವಾರು ಇವೆ. ಇವೆಲ್ಲವೂ ನಿಮಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಆದರೆ ಅವೆಲ್ಲ ಕಾರ್ಯಗಳು ನಮ್ಮ ಮುಖಾಂತರ ನಡೆಯುತ್ತದೆ. ಅದು ನಡೆಯಲೇಬಾರದೆಂದರೆ ಮೊದಲು ನಾವು ಹುಷಾರಾಗಿದ್ದು ಸೈತಾನನ ಕಾರ್ಯಗಳಿಗೆ ತಡೆಗೊಳ್ಳದೆ ನಾವು ಅವನ ದಾರಿಯಲ್ಲಿ ಹೋಗದೆ ದೇವರನ್ನು ಸ್ಮರಿಸಿಕೊಂಡು ದೇವರಿಗಾಗಿ ಜೀವಿಸಲು ಬೇಕಾದ ಸಾಧನೆಗಳನ್ನು ಈ ದೇವರ ಜೀವಿಕೆ ಪಡೆಯೋಣ. ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ